ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಇಲ್ಲಿ ಅಮೃತ ಅವರು ಒಳಗಡೆ. ನಾನು ಈಗಲೇ ಅಮ್ಮನ ನೋಡಬೇಕು. ಅದೇ ಅಮೃತ ಅವರು ಅಡುಗೆ ಮನೇಲಿ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಏನು ಅಮ್ಮ ಅಡುಗೆ ಮಾಡ್ತಿದ್ದಾಳ? ಅಡುಗೆ ಮನೇಲಿ ನೀನೇನು ಮಾಡ್ತಾರೆ? ಮದುವೆ ಆದ್ಮೇಲೆ ಹೆಣ್ಮಕ್ಳು ಅಲ್ಲ ಅದನ್ನೇ ತಾನೇ ಮಾಡೋದು. ಏನಮ್ಮ ನಿನ್ನ ತಂಗಿ ಮಗಳು ಬರೀ ಅಡುಗೆ ಮನೆಯಲ್ಲೇ ಇಲ್ಲಿ ಫಿಕ್ಸು ಅನ್ಸುತ್ತೆ. ಅದು ಒಂಥರ ನಮ್ಗೆ ಎಂಟರ್ಟೈನ್ಮೆಂಟ್ ಅಲ್ವೇನೆ. ಸರಿ ಸರಿ ಹೇಳ್ರಿ, ಎಲ್ಲ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಆದ್ರೆ ನಮ್ಮ ಅಮ್ಮಗೆ ಈ ತರ ಎಲ್ಲ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಅಯ್ಯೋ ಪಾಪ ಅವಳ ಕೈಲಿ ಮಾಡ್ಸಕ್ಕಾಗತ್ತಾ ಹೇಳಿ? ಅವಳ ಹತ್ರ ನಾವೇನು ಜಾಸ್ತಿ ಕೆಲಸ ಮಾಡಿಸ್ತಿಲ್ಲ, ಎಲ್ಲನೂ ನಾವೇ ಮಾಡ್ತಾ ಇದ್ದೀವಿ. ಬರೀ ಪ್ರಸಾದ ಅಷ್ಟೇ, ಅವಳಿಗೆ ಸುಮ್ಮನೆ ಕೈ ಆಡ್ಸಮ್ಮ ಅಂತ ಹೇಳಿದ್ವಿ ಅಷ್ಟೇ. ಶಾಸ್ತ್ರ ಸಂಪ್ರದಾಯ ಬಿಡಕ್ಕಾಗತ್ತಾ ಹೇಳಿ? ದೇವಕಿ ಹೇಳಿದ್ರಲ್ಲ ಅವರು, ನಡಿ ಒಳಗೆ. ಏನು ಯಾಕೋ ನಮ್ಮಮ್ಮ ಈ ಮನೆಗೆ ಹೊಂದ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ. ಯಾಕೆ ನಿನಗಂತ ಅನುಮಾನ? ಖಂಡಿತ ಹೊಂದ್ಕೋತಾಳೆ ಅವಳು. ಬಾಬಾ ಅದು ನಿಜ, ಆದರೆ ಇದೆಲ್ಲ ಅವಳಿಗೆ ಹೊಸ್ತಲ್ವಾ? ನಿನ್ನೆ ಅವಳು ಫೋನ್ ಮಾಡಿ ಹೇಳ್ದಾಗಿಂದ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ರೀ. ಬನ್ನಿ ಬನ್ನಿ. ಅಮ್ಮು ಈಗ ನಮ್ಮನ್ನೆಲ್ಲ ನೋಡಿ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ರೆ ಅವಳನ್ನ ಸಮಾಧಾನ ಮಾಡೋ ಧೈರ್ಯ ನನಗಿಲ್ಲ ರೀ. ಅಮ್ಮು ಚಿಕ್ಕ ಹುಡುಗಿ ಅಲ್ಲ, ಅರ್ಥ ಮಾಡ್ಕೋತಾಳೆ. ಬಾ ನೀನು. ನೀವು ಹೇಳೋದು ಸರಿ ರೀ, ಆದರೆ ಅಮ್ಮು ನಿಮ್ಮ ಬಗ್ಗೆ ಬೇಸರ ಮಾಡ್ಕೊಂಡಿರ್ತಾಳೇನೋ ಅಂತ ಸಣ್ಣ ಆತಂಕ ರೀ. ಸರೋಜ, ಕೆಲವು ಸಲ ಮಕ್ಕಳ ಕಣ್ಣಲ್ಲಿ ನಾವು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದಕ್ಕಿಂತ ಮಕ್ಕಳಿಗೆ ಏನು ಒಳ್ಳೇದಾಗುತ್ತೋ ಹಾಗೆ ನಡ್ಕೊಳ್ಳೋದು ಮುಖ್ಯ. ನೀನು ತಲೆ ಕೆಡಿಸ್ಕೋಬೇಡ. ಬಾಬಾ ಸಾಹೇಬ್ರೆ, ಅಮ್ಮವ್ರೆ, ಯಾಕೆ ನಿನಗಿದ್ದೀರಾ? ಒಳ್ಳೆ ಬನ್ನಿ. ಯಶೋದಮ್ಮ, ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಏನು ತೊಂದರೆ ಇಲ್ಲ ತಾನೇ? ನಾನು ಅದನ್ನೇ ಹೇಳಕ್ ಬಂದೆ ಸಾಹೇಬ್ರೆ. ನೀವು ಹೇಳಿದ್ರಿ ಅಂತ ದಿಢೀರ್ ಅಂತ ಮನೇಲಿ ಪೂಜೆ ಇಟ್ಕೊಂಡ್ಬಿಟ್ವಿ. ಎಲ್ಲ ಅರ್ಜೆಂಟ್ ಆಗಿ ತಯಾರಿ ನಡೀತಾ ಇದೆ. ಅಲ್ಲೊಂದು ಇಲ್ಲೊಂದು ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆಲ್ಲ ಏನಿಲ್ಲಮ್ಮ. ಇಷ್ಟು ಅರ್ಜೆಂಟಾಗಿ ಪೂಜೆ ಇಟ್ಕೊಳಕ್ ನೀವು ಒಪ್ಕೊಂಡ್ರಲ್ಲ, ಅದು ನಿಮ್ಮ ದೊಡ್ಡ ಮನಸ್ಸು. ಆದರೂ ಸಾಹೇಬ್ರೆ, ಇಷ್ಟು ಅವಸರವಾಗಿ ಪೂಜೆ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಎಲ್ಲ ನನ್ನ ಮೊಮ್ಮಗಳಿಗೋಸ್ಕರ. ಅಂದ್ರೆ ನಮ್ಮನೆ ಮುದ್ದಿನ ಕೂಸು ಅಮ್ಮ. ಹುಡ್ದಾಗಿಂದ ನಮ್ಮ ಎದೆ ಮೇಲೆ ಆಡಿ ಬೆಳೆದವಳು ಅವಳು. ಅಂದ್ರೆ ನಮ್ಮನೇಲಿ ಎಲ್ರಿಗೂ ಒಂದು ಹಿಡಿ ಪ್ರೀತಿ ಜಾಸ್ತಿನೇ. ಒಂದೇ ಏಟಿಗೆ ಅವಳಿಗೆ ನಮ್ಮನ್ನೆಲ್ಲ ಬಿಟ್ಟಿರೋದು ಕಷ್ಟ ಆಗ್ಬೋದು. ಹಾಗಂತ ನಾವು ಪದೇ ಪದೇ ಬರೋದು ಹೋಗೋದು ಮಾಡ್ತಾ ಇದ್ರೆ ಅದು ಅವಳಿಗೆ ಸದೃಢ ಅಂತ ಅನ್ಸ್ಬೋದು. ಅದಕ್ಕೆ ಈ ಪೂಜೆ ಒಂದು ನೆಪ ಅಷ್ಟೇ. ಎಷ್ಟು ದೊಡ್ಡ ಮನಸ್ಸು ಸಾಹೇಬ್ರೆ ನಿಮ್ದು. ಮೊಮ್ಮಗಳ ಮನಸ್ಸಿಗೂ ನೋವಾಗಬಾರ್ದು, ರೀತಿ ನೀತಿನೂ ಕಾಪಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀರಲ್ಲ. ನಿಮ್ಮ ಮನೆ ಸಂಬಂಧ ಬೆಳೆಸಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದ್ದೀವಿ. ಹಾಗೇನಿಲ್ಲ ಯಶೋದಮ್ಮ. ಸಂಜೀವ ತುಂಬ ಒಳ್ಳೆ ಹುಡುಗ, ನಮ್ಮ ಅಮ್ಮನೂ ಅಷ್ಟೇ ತುಂಬ ಒಳ್ಳೆ ಹುಡುಗಿ. ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಸಮಯ ಬೇಕಷ್ಟೆ. ನೀನು ಹೋಗು ಯಶೋದಮ್ಮ, ಪೂಜೆ ಕಾರ್ಯ ನೋಡ್ಕೊಳ್ಳಿ. ನಾವು ಬರ್ತೀವಿ ಒಳಗೀಗ. ಸರಿ ಸಾಹೇಬ್ರೆ. ಇನ್ನೇನು ನೋಡ್ತಾ ನಿಂತಿದೀಯಾ? ಬಾ. ಏನಿದೆಲ್ಲ? ಮೊಮ್ಮಗಳನ್ನ ನೋಡ್ಬೇಕು ಅಂತ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಸತ್ಯನಾರಾಯಣ ಪೂಜೆ ಅರೇಂಜ್ ಮಾಡಿಸಿದೀರಾ? ಮನೆ ಯಜಮಾಂತಿ ಗೊತ್ತಾಯ್ತಲ್ವಾ, ಇನ್ನೇನು ಬಿಡು. ಆದರೆ ನೀನು ಯಾರಿಗೂ ಹೇಳಬೇಡ ಅಷ್ಟೇ. ಮೊಮ್ಮಗಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ.
ಆದರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಎದೆಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಬಾ, ಪೂಜೆ ಶುರು ಆಗತ್ತೆ. ಚಂದ್ರಿಕಾ ಅವರೇ, ನನಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ನನಗೆ ಇಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಹೇಗ್ ಮಾಡೋದು ಅಂತಾನು ಗೊತ್ತಿಲ್ಲ. ನಾನು ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಒಲೆ ಮುಂದೆ ನಿಂತೆ ಮುಖ ಎಲ್ಲ ಎಣ್ಣೆ ಆಗುತ್ತೆ, ಸೆಲ್ಫಿ ಚೆನ್ನಾಗಿ ಕಾಣಲ್ಲ. ಅದು ಬೇರೆ ಇವತ್ತು ಬೆಳಿಗ್ಗೆ ಕಾಫಿ ಕುಡ್ದಿಲ್ವಲ್ಲ, ನನಗೆ ಕೆಟ್ಟ ಕೋಪ ಬರುತ್ತೆ. ಮೊದಲೇ ಮೂಡ್ ಆಫಲ್ಲಿದ್ದೀನಿ. ನೀವು ತಪ್ಪು ತಿಳ್ಕೊಬಿಡಿ, ಈ ರವೆ ಸಕ್ಕರೆ ಎಲ್ಲ ಇಲ್ಲೇ ಎಲ್ಲೋ ಇರುತ್ತೆ. ನೀವು ಒಂದು ಕೆಲಸ ಮಾಡ್ಬಿಡಿ, ಅತ್ತೇನು ಕೇಳಿ, ಅವ್ರಿಗೆಲ್ಲ ಗೊತ್ತಿರುತ್ತೆ ಆಯ್ತಾ? ನಾವಿಬ್ರು ಒಂದು ಸೆಲ್ಫಿ ತಗೊಳ್ಳೋಣ. ಸ್ಮೈಲ್ ಮಾಡಿ. ಚಂದ್ರಿ, ಅತ್ತೆ, ನೀನಿಲ್ಲ ಏನೇ ಮಾಡ್ತಿದ್ಯಾ? ಅತ್ತೆ, ಪ್ರಸಾದ ಮಾಡೋದು ಹೇಗಂತ ಗೊತ್ತಿಲ್ವಂತೆ. ಸರಿ, ನೀನು ಹೋಗು, ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಹಬ್ಬ, ಒಳ್ಳೆ ಸೆಲ್ಫಿ ಹುಚ್ಚು ಹುಡುಗಿ. ಅಮೃತ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮೊದಲು ಸ್ಟವ್ ಹಚ್ಚು, ಅಲ್ಲಿ ಲೈಟ್ ಇದೆ ನೋಡು. ಹುಷಾರು, ನಿಧಾನ ನಿಧಾನ. ಬಾನ್ಲೇಡು. ಹಾಗೆಲ್ಲ ಗ್ಯಾಸ್ ವೇಸ್ಟ್ ಮಾಡಬಾರ್ದಮ್ಮ. ಹಾಂ, ಸರಿ, ಅಲ್ಲಿ ತುಪ್ಪ ಇದೆ ನೋಡು, ತುಪ್ಪ ಹಾಕು. ಬಾಣ್ಲೆಗೆ ತುಪ್ಪ ಹಾಕು. ಸಾಕು ಸಾಕು ಸಾಕು. ಜಾಸ್ತಿ ತುಪ್ಪ ಹಾಕಿದ್ರೆ ಒಗ್ರು ವಾಸನೆ ಬಂದ್ಬಿಡತ್ತೆ. ಅಮೃತ, ಅಲ್ಲಿ ದ್ರಾಕ್ಷಿ ಗೋಡಂಬಿ ಡಬ್ಬ ಇದೆ ನೋಡು, ಗೋಡಂಬಿ ತಗೋ, ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕು. ನವಗ್ರಹ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾಂಚ ಕರಿಷ್ಯೆ. ಹಾ, ಸಾಕು. ದ್ರಾಕ್ಷಿ ತಗೋ. ಸಾಕು ಸಾಕು ಸಾಕು. ಅಲ್ಲಿ ಸೌಟ್ ತಗೋ, ಕೈ ಆಡಿಸಿ. ಹಾ, ಸಾಕು. ಚೆನ್ನಾಗಿ ಕೈ ಆಡಿಸೋಣ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.